ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಡಿಪಾಳೆ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ರಥೋತ್ಸವವನ್ನು ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವೈಶಾಖ ಶುದ್ಧ ಪೌರ್ಣಿಮಾ ದಿನವಾದ ಇಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಮುಂಜಾನೆಯಿಂದಲೇ ಹೋಮ ಹವನ ಪೂಜೆ ಪುನಸ್ಕಾರಗಳು ಸಾಂಗವಾಗಿ ನೆರವೇರಿತು. ಯಜ್ಞದೇವರಿಂದ ಪ್ರತಿಷ್ಠಾಪನೆಗೊಂಡ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ದ್ವಾಪರ ಯುಗದಲ್ಲಿ ಜನಮೇಜ ರಾಜರಿಂದ ಜೀರ್ಣೋದ್ಧಾರಗೊಂಡ ಪವಿತ್ರವಾದ ದೇವಸ್ಥಾನವೆಂಬ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ರಥೋತ್ಸವಕ್ಕೆ ಕ್ಷೇತ್ರದ ಶಾಸಕರಾದ ಕೆ. ಪುಟ್ಟಸ್ವಾಮಿಗೌಡರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಕಾಲದಲ್ಲಿ ಮಳೆ ಬೆಳೆಯಾಗುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ರಥೋತ್ಸವಕ್ಕೆ ಆಗಮನಿಸಿದ ಶಾಸಕ ಕೆ. ಪುಟ್ಟಸ್ವಾಮಿಗೌಡರನ್ನು ಮಂಗಳವಾದ್ಯದೊಂದಿಗೆ ದೇವಾಲಯಕ್ಕೆ ಗ್ರಾಮಸ್ಥರು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಾನಭೋಗರಾದ ವಾಸುದೇವರಾವ್, ಕೆ. ನಾಗಭೂಷಣ್ ರಾವ್, ದೇವಸ್ಥಾನದ ಮಾಜಿ ಕನ್ವೀನರ್ ಶಶಿಧರ್, ಮಂಜು, ವೆಂಕಟೇಶ್, ಕಾಶಿ ವಿಶ್ವನಾಥ್, ಡೈರಿ ರಮೇಶ್, ವಿಜಯ್ ಕುಮಾರ್, ವೆಂಕಟ ಸುಬ್ಬರಾವ್, ಡಿ.ಆರ್. ಹರೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಘವೇಂದ್ರ ಹನುಮಾನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಲಿತಮ್ಮ, ವಕೀಲ ಸುಧಾಕರ್, ಮಾರುತಿ, ಶ್ರೀನಿವಾಸ್ ಕಲ್ಯಾಣ್, ಬೇಕರ ರವಿ, ವಕೀಲ ನರಸಿಂಹರೆಡ್ಡಿ, ಮೈಲಪ್ಪ, ಸಂಜೀವಪ್ಪ, ನರಸಿಂಹಪ್ಪ, ರಾಮಕೃಷ್ಣಪ್ಪ, ಗಂಗಪ್ಪ ಹಾಗೂ ಇನ್ನಿತರರು ಭಾಗವಹಿಸಿದ್ದರು.